ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಟೀಚರ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಮೊದಲನೇ ಕ್ವಶನ್ ಸೀರೀಸ್ನ ನೋಡ್ತಾ ಇದ್ದೀವಿ. ಕ್ವಶನ್ ಆ್ಯಂಡ್ ಆನ್ಸರ್ GPSTR, HSTR, TET ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತಹ ಒಂದು ತರಗತಿಯಾಗಿರುತ್ತದೆ. ಈಗಾಗಲೇ ನಾವು 6ರಿಂದ 10ನೇ ತರಗತಿಯವರೆಗಿನ ಎಕನಾಮಿಕ್ಸ್ ಪಾರ್ಟ್ 8ರಿಂದ 10ನೇ ತರಗತಿಯವರೆಗಿನ ಹಾಗೂ ಸೋಷಿಯಾಲಜಿ ಪಾರ್ಟ್ ಹಾಗೂ ವ್ಯವಹಾರ ಅಧ್ಯಯನ ವಿಭಾಗದಲ್ಲಿರುವಂತಹ ಪ್ರಮುಖ 100 ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ತರಗತಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತದೆ. ತಾವೆಲ್ಲರೂ ಈ ಒಂದು ತರಗತಿಯನ್ನು ನೋಡಿ ತಮಗೆ ಇಷ್ಟವಾದರೆ ಈ ಒಂದು ತರಗತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇ ಸಿರೀಸ್ನಲ್ಲಿರುವಂತಹ ಸರ್ಕಾರಿ ಪಠ್ಯಪುಸ್ತಕದಲ್ಲಿರುವಂತಹ 6ನೇ ತರಗತಿ ಭಾಗ 1 ಅಧ್ಯಾಯ 1 ಭಾರತ ನಮ್ಮ ಹೆಮ್ಮೆ. ಈ ಒಂದು ಅಧ್ಯಾಯದಲ್ಲಿರುವಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ನುಡಿದವರೆಂದರೆ ವಿಲಿಯಂ ಜೋನ್ಸ್ ರವರು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 2, ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದೆಂದರೆ ಭಗವದ್ಗೀತೆಯು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿಯಾಗಿದೆ. ಮುಂದಿನ ಪ್ರಶ್ನೆ, ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿಯನ್ನು ಎಲ್ಲಿ ಕಾಣಬಹುದೆಂದರೆ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬ ಪ್ರದೇಶದಲ್ಲಿ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿಯನ್ನು ನೋಡಬಹುದು. ಪ್ರಶ್ನೆ ಸಂಖ್ಯೆ 4, ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ? ಜಾವಾದ ಬೋರ್ ಬೋದರ್ ಎಂಬಲ್ಲಿದೆ. 5ನೇ ಪ್ರಶ್ನೆ, ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪವಾಗಿದ್ದು ಅದು ಎಲ್ಲಿದೆ ಎಂದರೆ ಕಾಂಬೋಡಿಯಾದ ಅಂಗುರ್ ವಾಟ್ ಎಂಬಲ್ಲಿದೆ. 6ನೇ ಪ್ರಶ್ನೆ, ಭಾರತೀಯ ಪ್ರಾಚೀನರ ಒಂದು ಉದಾತ್ತ ಮೌಲ್ಯ ಯಾವುದೆಂದರೆ ವಸುದೈವ ಕುಟುಂಬಕಂ. ಈ ಕೆಳಗಿನವುಗಳ ಪ್ರಾಚೀನ ಸ್ಥಳನಾಮಗಳನ್ನು ತಿಳಿಸಿರಿ. ಬಿಹಾರದ ಪ್ರಾಚೀನ ಹೆಸರು ಮಗಧ, ಒರಿಸ್ಸಾ ಕಳಿಂಗ, ಕೇರಳ ಚೇರ, ಅಲಹಾಬಾದ್ ಪ್ರಯಾಗ, ದೆಹಲಿ ಇಂದ್ರಪ್ರಸ್ಥ, ಚೆನ್ನೈ ಮದ್ರಾಸ್, ವಡೋದರ ಬರೋಡಾ ಹಾಗೂ ಮುಂಬೈ ಬೊಂಬಾಯಿ. ಇವು ಪ್ರಮುಖ ಪ್ರಾಚೀನ ಸ್ಥಳನಾಮಗಳಾಗಿರುತ್ತವೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಯಾವ ಸ್ಥಳದಲ್ಲಿ ಸಿದ್ಧಗೊಳಿಸಿದರು? ಉಜ್ಜಯಿನಿಯಲ್ಲಿ. 9ನೇ ಪ್ರಶ್ನೆ, ಪೈಥಾಗೋರಸನ ಪ್ರಖ್ಯಾತ ಪ್ರಮೇಯವನ್ನು ಮೊದಲೇ ಗುರುತಿಸಿದವನು? ಭಾರತೀಯ ವಿಜ್ಞಾನಿ ಬೋಧಾಯನ. ಮುಂದಿನ ಪ್ರಶ್ನೆ, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು? ಶನ ಅಥವಾ ಸೊನ್ನೆಯನ್ನು ಮೊಟ್ಟಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿಯು ಭಾರತೀಯರಿಗೆ ಸಲ್ಲುತ್ತದೆ. ಮುಂದಿನ ಪ್ರಶ್ನೆ, ದಕ್ಷಿಣ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಇರುವ ಭೂಭಾಗವೆಲ್ಲ ಭರತವರ್ಷ. ಅಲ್ಲಿ ವಾಸಿಸುವ ಜನರೆಲ್ಲರೂ ಭಾರತೀಯರು ಎಂಬುದಾಗಿ ಯಾವ ಪುರಾಣದಿಂದ ನಮಗೆ ತಿಳಿದು ಬರುತ್ತದೆ? ವಿಷ್ಣು ಪುರಾಣದಿಂದ ನಮಗೆ ಈ ಒಂದು ವಿಷಯ ತಿಳಿದು ಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಮಯನ್ಮಾರ್ ದೇಶದ ಪ್ರಾಚೀನ ಹೆಸರು ಯಾವುದೆಂದರೆ ಬ್ರಹ್ಮದೇಶ. ವಿಯೆಟ್ನಾಂ ದೇಶದ ಪ್ರಾಚೀನ ಹೆಸರು ಚಂಪಾ. ನೆಕ್ಸ್ಟ್ ಪ್ರಶ್ನೆ, ಇಂಡೋನೇಷ್ಯಾವನ್ನು ಸುವರ್ಣದ್ವೀಪ ಎಂದು ಕರೆಯಲು ಕಾರಣವೆಂದರೆ ಇಂಡೋನೇಷ್ಯಾ ದ್ವೀಪ ರಾಷ್ಟ್ರವಾಗಿದ್ದು ಜಾವಾ, ಸುಮಾತ್ರ, ಬಾಲಿ ಪ್ರಮುಖ ದ್ವೀಪಗಳನ್ನು ಒಳಗೊಂಡಿದ್ದರಿಂದ ಇದನ್ನು ಸುವರ್ಣ ದ್ವೀಪ ಎಂದು ಕರೆಯುತ್ತೇವೆ. ಕಾಂಬೋಡಿಯಾದ ಪ್ರಾಚೀನ ಹೆಸರು ಕಂಬುಜಾ. 15ನೇ ಪ್ರಶ್ನೆ, ಸಿಂಧೂ ನದಿ ಬಯಲಿನ ಜನರನ್ನು ಪರಕೀಯರು ಹೇಗೆ ಗುರುತಿಸಿದ್ದಾರೆ? ಪರ್ಷಿಯನ್ನರು ಹಿಂದೂ ಎಂದು ಕರೆದಿದ್ದಾರೆ. ಗ್ರೀಕರು ಇಂಡು ಹಾಗೂ ಅವರನ್ನು ಇಂಡಸ್ ಎಂದು ಗುರುತಿಸಿದ್ದಾರೆ. ಮಹಮ್ಮದೀಯರು ಹಿಂದೂಸ್ತಾನ್ ಹಾಗೂ ಅವರನ್ನು ಹಿಂದೂಗಳೆಂದು
ಕರೆದಿದ್ದಾರೆ. ಆಂಗ್ಲರು ಇಂಡಿಯಾ ಹಾಗೂ ಅವರ ಧರ್ಮವನ್ನು ಹಿಂದೂಯಿಸಂ ಎಂದು ಗುರುತಿಸಿದ್ದಾರೆ. ಇಲ್ಲಿವರೆಗೆ ಈ ಒಂದು ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.